ಸೆಕೆಂಡ್ ಸರ್ವಿಸಿಗೆ ಬನ್ನಿ ಸರಿ ಮಾಡಿಕೊಡ್ತೀನಿ ಅಂದರು. ನೋಡಿ ಹೆಂಗಿದೆ ಕ್ಯಾಂಪಸ್ಸು. ಇವಾಗ ಫ್ರೀಯಾಗಿ ಪ್ರಮೋಷನ್ ಕೊಡ್ತಾವನೆ, ಆಮೇಲೆ ದುಡ್ಡು ಕೇಳಿ ಪ್ರಮೋಷನ್ ತಗೊಂತಾನೆ. ನಮಸ್ಕಾರ ಎಲ್ರಿಗೂ, ಇವತ್ತಿನ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಪಲ್ಸರ್ 220ಲಿ ಇಂಜಿನ್ ಆಯಿಲ್ ಲೀಕ್ ಆಗ್ತಾಯಿತ್ತು ಹೆಡ್ ಹತ್ರ. ಲಾಸ್ಟ್ ಟೈಮೇ ವಿಡಿಯೋ ರಿವ್ಯೂ ಮಾಡಿದಾಗ ಅದು ಹೇಳಿದ್ದೆ ನಿಮಗೆ, ವಿಡಿಯೋದಲ್ಲಿ ತೋರಿಸಿದ್ದೆ. ಹಿಂಗೆ ಕಂಪ್ಲೇಂಟು ಕೊಟ್ಟಿದ್ದೆ, ರೈಸ್ ಮಾಡಿದ್ದೆ. ಆದರೂ ಅವರೇನು ರಿಸಾಲ್ವ್ ಮಾಡಿಲ್ಲ. ನೋಡೋಣ, ವಾಶ್ ಮಾಡಿಸ್ತಾ ಇದ್ದೀನಿ, ಇನ್ನೊಂದು ಸತಿ ಏನಾದ್ರು ಬಂದರೆ ಹೋಗಿ ತೋರಿಸ್ಬೇಕು ಅಂತ. ಬಟ್ ಈಗ ತುಂಬ ಇಂಜಿನ್ ಆಯಿಲ್ ಲೀಕ್ ಆಗ್ತಾಯಿದೆ ಹೆಡ್ ಹತ್ರ, ಅದಕ್ಕೆ ತೋರ್ಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮೇ ಹೇಳಿದ್ದೆ ಸೆಕೆಂಡ್ ಸರ್ವಿಸ್ ಬಿಟ್ಟಾಗ, ಸರ್ ಸ್ವಲ್ಪ ಚೆಕ್ ಮಾಡಿ ನೋಡಿ ಅಂತ, ಗ್ಯಾಸ್ಕೆಟ್ ಹಾಕ್ಬಿಟ್ಟು ಸರಿ ಮಾಡ್ತೀವಿ ಸರ್ ಅಂತ ಹೇಳಿದರು. ಸುಮ್ಮನೆ ಪೇಸ್ಟ್ ಹಾಕ್ಬಿಟ್ಟು ಕೊಟ್ಟಿದ್ರು, ನಾನು ನೋಡ್ಕೊಂಡಿರಲಿಲ್ಲ. ಆದರೆ ಇವಾಗ ಸಿಕ್ಕಾಪಟ್ಟೆ ಲೀಕ್ ಆಗ್ತೈತೆ. ಅದಕ್ಕೆ ನೋಡೋಣ ಏನು ಹೇಳ್ತಾರೆ, ಏನೊಂದು ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದನ್ನು ಅಲ್ಲಿ ಹೋಗಿ ನೋಡಬೇಕು. ನೋಡಿ ಇಲ್ಲಿ, ಅದು ಲಾಸ್ಟ್ ಟೈಮ್ ಸೆಕೆಂಡ್ ಸರ್ವಿಸ್ ಬಿಟ್ಟಾಗಲೇ ಹೇಳಿದ್ದೆ ಸರಿ ಮಾಡಿಕೊಡಿ ಅಂತ. ಗ್ಯಾಸ್ಕೆಟ್ ಹಾಕ್ಬಿಟ್ಟು ಸರಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಬರೀ ಆ ಪೇಸ್ಟ್ ಒಂದು ಹಾಕ್ಕೊಟ್ಟಿದ್ದಾರೆ. ಅದು ಆ ಕಡೆ ಸೈಡಲ್ಲೆಲ್ಲ ಸೋರ್ತಾ ಇದೆ ಆಯಿಲ್. ಮೂರು 3000 ಕಿಲೋಮೀಟ್ರ್ ಇದ್ದಾಗಲೇ ಹೇಳಿದ್ದೆ ಸೆಕೆಂಡ್ ಸರ್ವಿಸಿಗೆ ಬನ್ನಿ ಸರಿ ಮಾಡಿಕೊಡ್ತೀನಿ ಅಂದರು. ನೋಡಿದ್ರೆ ಅದೊಂದು ಪೇಸ್ಟ್ ಹಾಕಿ ಕೊಟ್ಟಿದ್ದಾರೆ, ಫುಲ್ ಆಯಿಲ್ ಲೀಕ್ ಆಗ್ತಾ ಇದೆ. ಎಷ್ಟೊತ್ತಾಗುತ್ತೆ ಕೊಡೋಕ್ಕೆ? ಬೆಳಗ್ಗೆ ಬಿಡಿ, ಸಾಯಂಕಾಲ ಸಿಗುತ್ತಾ? ಸರಿ, ನಾಳೆ ಬಿಡ್ತೀನಿ. ನೋಡಿದ್ರಲ್ಲ, ಈಗ ತಂದು ಕೊಟ್ಟಿದ್ದಕ್ಕೆ ಸ್ವಲ್ಪ ರೆಡಿ ಮಾಡಿಕೊಡ್ತೀನಿ ಅಂದಿದ್ದಾರೆ, ಏನು ಹೇಳಲಿಲ್ಲ. ನೋಡಿ ಇಲ್ಲಿ ಆಯಿಲು ಫುಲ್ಲು ಇಲ್ಲಿಂದ ಹೆಂಗೆ ಲೀಕ್ ಆಗ್ತಾಯಿದೆ ಅಂತ ಈ ಒಂದು ಪೇಸ್ಟ್ನ ಹಾಕ್ಬಿಟ್ಟು ಕೊಟ್ಬಿಟ್ರು. ಗ್ಯಾಸ್ಕೆಟ್ ಅಂದರೆ ಇಲ್ಲಿ ಪೂರ್ತಿ ಗ್ಯಾಸ್ಕೆಟ್ ಬರುತ್ತೆ, ಅಂದರೆ ಇದು ಪೂರ್ತಿ ಇದು ರೌಂಡಾಗಿ ಅದನ್ನು ಚೇಂಜ್ ಮಾಡಿಕೊಡ್ಬೇಕು. ಅದನ್ನು ಚೇಂಜ್ ಮಾಡಬೇಕು ಅಂತಂದರೆ ಪೂರ್ತಿ ಟ್ಯಾಂಕ್ನ ಬಿಚ್ಚಬೇಕು. ಹಾಗೆ ಈ ಒಂದು ಹೆಡ್ ಕವರ್ ಹಾಕಿದಾರಲ್ಲ, ಈ ಒಂದು ಹೆಡ್ ಕವರ್ನ ಬಿಚ್ಚಿದ್ರೆ ಆ ಒಂದು ಗ್ಯಾಸ್ಕೆಟ್ ಚೇಂಜ್ ಮಾಡೋಕ್ಕಾಗೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಲಾಸ್ಟ್ ಟೈಮೇ ಸರ್ವಿಸ್ ಬಿಟ್ಟಾಗ ಹೇಳಿದ್ದೆ ಸರ್ ಮಾಡಿಕೊಡಿ ಅಂತ. ಚೆನ್ನಾಗಿ ಆಗಿರಿಸ್ತಾರೆ ಸರ್ವಿಸ್ ಸೆಂಟ್ರವರು. ಆಮೇಲೆ ಗಾಡಿದು ಫೇರಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗಿಬಿಟ್ಟಿದೆ, ತುಂಬ ವೈಬ್ರೇಷನ್ ಬರುತ್ತೆ ಗಾಡಿದು ಫೇರಿಂಗು. ಸೆಕೆಂಡ್ ಸರ್ವಿಸ್ ಆದಮೇಲೆ ಈ ಒಂದು ಕಂಪ್ಲೇಂಟ್ ಜಾಸ್ತಿ ಆಗಿರೋದು, ಅದಕ್ಕಿಂತ ಮುಂಚೆ ಇರಲಿಲ್ಲ. ನೋಡಿ ಫುಲ್ ಆಚೆ ನಿಲ್ಲಿಸಿ ಧೂಳು ಹಿಡಿದ್ಬಿಟ್ಟಿದೆ ಗಾಡಿ. ನೋಡಿ ಹೆಂಗಿದೆ ಮುಂದೆಯಿಂದ. ಗಾಡಿ ಮಾತ್ರ ಸಖತ್ತಾಗಿದೆ, ಬಟ್ ಬಜಾಜಲ್ಲಿ ಹಾಗೆ ಸರ್ವಿಸು ಕೊಟ್ಟರೆ ಚೆನ್ನಾಗಿರುತ್ತೆ. ಇನ್ನು ಈ ಗಾಡಿ ತೊಗೊಂಡು ಸ್ಯಾಟಿಸ್ಫೈ ಆಯಿತಾ ಅಂತಂದರೆ ಓಡ್ಸೋಕ್ಕೆಲ್ಲ ಸಖತ್ತಾಗಿದೆ, ಲಾಂಗ್ ಟೂರು ಚೆನ್ನಾಗಿ ಮಾಡ್ಬೋದು. ಬಟ್ ಕಂಪ್ಲೇಂಟ್ ಏನು ಅಂತಂದರೆ ಈ ಬಜಾಜ್ದು ಒಂದು ಸರ್ವಿಸ್ ಇದೆಯಲ್ಲ, ಅದೊಂದೇ ಕಂಪ್ಲೇಂಟು. ಅದು ಬಿಟ್ಟರೆ ಏನು ಕಂಪ್ಲೇಂಟ್ಸ್ ಇಲ್ಲ ಗಾಡೀಲಿ. ಇನ್ನು ಮೈಲೇಜ್ ಒಂದು ಚೆಕ್ ಮಾಡಬೇಕು ಗಾಡಿದು ಎಷ್ಟು ಕೊಡ್ತಾಯಿದೆ ಅಂತ. ನನ್ನ ಪ್ರಕಾರ ಒಂದು 36-37 ಬರ್ತಾ ಇರ್ಬೋದು. ಹೈವೇಲಿ ಹೋದರೆ ಒಂದು 40-41 ಬರುತ್ತೆ. ಇಲ್ಲಿ ಸಿಟೀಲಿ ಚೆಕ್ ಮಾಡಿಲ್ಲ. ಈ ಒಂದು ಸೆಕೆಂಡ್ ಸರ್ವಿಸ್ ಆಗಿದೆಯಲ್ಲ 6650. ಇಂಜಿನ್ ಸ್ವಲ್ಪ ಎಲ್ಲ ಫುಲ್ಲು ಸೆಟ್ ಆಗಿರುತ್ತೆ. ಈಗ ಚೆಕ್ ಮಾಡ್ತೀನಿ. ಹಾಗೆ ನಮ್ಮ ಹಿತೇಶ MT-15 ಗಾಡಿ ತೊಗೊಂಡಿದ್ದಾನೆ, ಅದರದ್ದು ಒಂದು ವಿಡಿಯೋ ಬರುತ್ತೆ, ಕಾಯ್ತಾ ಇರಿ. ಹಾಗೆ ನಿನ್ನೆ ಸ್ವಲ್ಪ ಬ್ಯುಸಿ ಇದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಟಾಟಾ ಎಸಿದು ಮೇನ್ ಬ್ಲೇಡ್ ಏನಿದೆಯಲ್ಲ, ಲೀಫ್ ಸ್ಪ್ರಿಂಗು, ಅದು ಸಸ್ಪೆನ್ಷನ್ ಕಟ್ಟಾಗಿತ್ತು, ಅದನ್ನು ಹಾಕ್ಸ್ಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿಯಾಗಿದ್ದೆ. ನೋಡಿ ತೋರಿಸ್ತೀನಿ ವಿಡಿಯೋನ ಯಾವ ಥರ ಕಟ್ಟಾಗಿತ್ತು. ಕಾರ್ಗಾದರೆ ಏನು ಮಾಡ್ತಾರೆ, ಈ ಸಸ್ಪೆನ್ಷನ್ನ ಬಿಚ್ಚಿಬಿಟ್ಟು ಸ್ಪ್ರಿಂಗ್ ಹಂಗೆ ಫಿಟ್ ಮಾಡಿಕೊಟ್ಟು ಕಳಿಸ್ತಾರೆ. ಬಟ್ ಈ ಗೂಡ್ಸ್ ಗಾಡಿಗೆಲ್ಲ ಸಸ್ಪೆನ್ಷನ್ ಯಾವ ಥರ ಇರುತ್ತೆ, ಯಾವ ಥರ ಹಾಕ್ತಾರೆ, ಅದನ್ನು ಹಾಕ್ಬೇಕಾದ್ರೆ ಸಡನ್ನಾಗೆ ಹಂಗೆ ತಂದು ಹಂಗೆ ಹಾಕ್ಕೊಡೋಕ್ಕಾಗಲ್ಲ. ಒಂದು ಅಡ್ಜಸ್ಟ್ಮೆಂಟ್ ಅನ್ನೋದಿರುತ್ತೆ. ಯಾವ ಥರ ಮಾಡ್ತಾರೆ ಅನ್ನೋದನ್ನು ನೋಡಿ ತಿಳ್ಕೊಳ್ಳಿ. ನಾವು ಈ ಒಂದು ಕಟ್ಟೆ ಬ್ಲೇಡ್ನ ತಂದಾಗ ಈ ಥರ ಒಂದು ಬೆಂಡಾಗಿರಲ್ಲ, ಅದು ಕರ್ವಾಗೆ, ಅದು ಸ್ವಲ್ಪ ಫ್ಲಾಟ್ ಆಗಿರುತ್ತೆ. ಅದನ್ನು ನಾವು ಯಾವ ಥರ ಬೇಕು, ನಾವು ಒಂದು ಯಾವ ಲೋಡ್ನ ಕೆಪಾಸಿಟಿ ಹಾಕ್ತೀವಲ್ಲ, ಒಂದು 2 ಟನ್ನು ಅಥವಾ 1.5 ಟನ್ನು, ಈ ಥರ ಒಂದು ಟನ್ನೇಜ್ನ ನೀವು ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಒಂದು ಕರ್ವಾಗೆ ಬೆಂಡ್ ಮಾಡಿ ಈ ಒಂದು ಕಟ್ಟೆನ ಅವರು ನಮಗೆ ಅಡ್ಜಸ್ಟ್ ಮಾಡಿಕೊಡ್ತಾರೆ. ಈ ಥರ ಒಂದು ಅಲೈನ್ಮೆಂಟನ್ನು ಮಾಡಿ ಈ ಥರ ಎಲ್ಲ ಚೆಕ್ ಮಾಡಿ ಎರಡನ್ನೂ ಅಂದರೆ ಈಕ್ವಲ್ ಆಗಿರ್ಬೇಕು ನಿಮಗೆ, ರೈಟು ಲೆಫ್ಟ್ ಸೈಡು. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಟೈರ್ ನಿಮಗೆ
ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವರು ಕ್ಲೀನಾಗೆ ಈ ಒಂದು ಕಟ್ಟೆನ ಸೆಟ್ ಮಾಡ್ತಾರೆ. ನೋಡಿ ಇದೆಲ್ಲ ಲಾಕ್, ಅದು ಏನಾದರೂ ಕಟ್ಟೆ ಏನಾದರೂ ಮುರಿದೋಯ್ತು ಅಂದರೆ ಆ ಕಟ್ಟೆ ಅದರೊಳಗಡೆ ಇರೋವಂಥ ಕೆಲಸನ ಅವರು ಮಾಡ್ತಾ ಇದ್ದಾರೆ. ನೋಡಿ ಎಲ್ಲ ಆಯಿತು, ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿದ್ರು. ಈಗ ಫಿಟ್ ಮಾಡ್ತಾ ಇದ್ದಾರೆ. ಇದನ್ನು ನೋಡ್ಬೋದು, ಪೂರ್ತಿ ಗ್ರೀಸ್ ಎಲ್ಲ ಹಾಕಿ ಕೈಯಲ್ಲಿ ಹೆಂಗಾಗಿದೆ ಅದು ಅಂತ. ಇಷ್ಟು ಒಂದು ಸೆಟಪ್ಪು, ಇದನ್ನು ಪೂರ್ತಿ ಈ ಥರ ಗ್ರೀಸ್ ಹಾಕಿ ಒಂದು ಆ ಬೋಲ್ಟ್ ಇದೆಯಲ್ಲ ಅಲ್ಲಿ ನಿಮಗೆ, ಅಲ್ಲಿ ಅವಾಗವಾಗ ಗ್ರೀಸ್ ಮಾಡಿಸ್ಕೋಬೇಕು. ನಾವು ಗ್ರೀಸ್ ಮಾಡ್ತಿದ್ದ ಕಾರಣ ಅದು ಸೌಂಡ್ ಬಂದು ಆ ಥರ ಒಂದು ಕಟ್ಟಾಯಿತು. ಗ್ರೀಸ್ ಮಾಡಿಸಿದ್ರು ಕಟ್ ಆಗುತ್ತೆ, ಬಟ್ ಸ್ವಲ್ಪ ಲೇಟ್ ಚಾನ್ಸಸ್ ಎಲ್ಲ ಆಗುತ್ತೆ. ಆದರೆ ನೀವು ಗ್ರೀಸೇ ಮಾಡ್ತೇ ಹೋದರೆ ಬೇಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ಥರ ಗೂಡ್ಸ್ ಗಾಡಿಗೆಲ್ಲ ಬೇಗ ಅವಾಗವಾಗ ಗ್ರೀಸ್ ಮಾಡಿಸ್ಕೊಳ್ಳಿ. ನೋಡಿ ಎಲ್ಲ ಆಯಿತು, ಇಳಿಸ್ತಾ ಇದ್ದಾರೆ. ಇಳಿಸಿ ಸ್ಟೆಪ್ನಿಯನ್ನು ಫಿಟ್ ಮಾಡ್ತಾವ್ರೆ. ನೋಡಿ ಫುಲ್ಲು ರೆಡಿ ಆಯಿತು ಗಾಡಿ. ಈಗ ಹಾಕ್ಸಿರೋಂಥ ಹೊಸ ಬ್ಲೇಡ್ ಇದು. ನೋಡಿ ಯಾವ ಥರ ಕುತ್ಕೊಂಡಿದೆ, ಫುಲ್ ಬೆಂಡಿತ್ತು, ಈಗ ಸ್ಟ್ರೈಟ್ ಆಗಿದೆ. ನೋಡಿ ಆ ಒಂದು ಲೀಫ್ ಸ್ಪ್ರಿಂಗ್ನ ಅಡ್ಜಸ್ಟ್ ಮಾಡಿ ಗೂಡ್ಸ್ ಗಾಡಿಗೆ ಹಾಕೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಈ ಒಂದು ಕೆಲಸ ಇಷ್ಟನ್ನು ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದಿದ್ದು, ಬರೋಷ್ಟರಲ್ಲಿ ನೈಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಯಾವುದೇ ಒಂದು ವ್ಲಾಗ್ನ ಮಾಡೋಕ್ಕೋಗಿಲ್ಲ. ಗ್ಲೋಬಲ್ ವಿಲೇಜ್ ಬ್ಯಾಕ್ ಗೇಟ್ ಏನಕ್ಕೆ ಫೇಮಸ್ಸು ಅಂತಂದರೆ ಚಾಟ್ಸು ಮತ್ತು ಹೋಟೆಲ್ಸು ಇದಕ್ಕೆ ತುಂಬ ಫೇಮಸ್ಸು. ತುಂಬ ಹೋಟೆಲ್ಸು ಚಾಟ್ಸ್ಗಳೆಲ್ಲ ಸಿಗ್ತವೆ ಇಲ್ಲಿ ಗ್ಲೋಬಲ್ ವಿಲೇಜ್ ಬ್ಯಾಕ್ ಗೇಟಲ್ಲಿ. ಯಾಕಂದರೆ ಇಲ್ಲಿ ಎಂಪ್ಲಾಯೀಸ್ ಇರ್ತಾರಲ್ಲ, ಅವರು ಬ್ಯಾಕ್ ಗೇಟ್ ಹತ್ರ ಅಂದ್ಬಿಟ್ಟು ಅಲ್ಲೇ ಹೋಗ್ತಾರೆ ಕೆಲವರು ಊಟ ಮಾಡೋಕ್ಕೆ ಮತ್ತು ಸ್ನ್ಯಾಕ್ಸು ಚಾಟ್ಸ್ ಎಲ್ಲ ತಿನ್ನೋದಕ್ಕೆ. ಅದಕ್ಕೆ ಗ್ಲೋಬಲ್ ವಿಲೇಜ್ ಬ್ಯಾಕ್ ಗೇಟ್ ಫೇಮಸ್ಸು. ನೋಡಿ ಹೆಂಗಿದೆ ಕ್ಯಾಂಪಸ್ಸು, ಫುಲ್ ಸೆಕ್ಯೂರಿಟಿ. ನೋಡಿ ಎಲ್ಲ ಇದು ಆಫೀಸು ನೋಡ್ಬೋದು. ಇದು ಇಲ್ಲಿ ಲೆಫ್ಟ್ ಸೈಡಲ್ಲಿ ಕ್ಯಾಬ್ ಜೆಮಿನಿ ಬರುತ್ತಿಲ್ಲಿ. ನೋಡಿ ಇವರೇ ನಮ್ಮ ರಘು ಅಣ್ಣ. ಹಾಯ್ ಗಾಯ್ಸ್. ಇವ್ರನ್ನೇ ಮೀಟ್ ಮಾಡೋಕ್ಕೆ ಬಂದಿದ್ದು. ಈಗ ಪಾನಿಪುರಿ ಎಲ್ಲ ತಿನ್ಕೊಂಡು ಈಗ ಹೊಡ್ತಾ ಇದ್ದೀನಿ ಮನೆಗೆ. ಇಂಟ್ರೊಡ್ಯೂಸ್ ಮಾಡಿಬಿಡುತ್ತಾ ಇವ್ರದ್ದೊಂದು ಚಾನಲ್ ಇದೆ, ಓಡ್ತಾ ಇಲ್ಲ ಇನ್ನೂ. ಪ್ರಮೋಷನ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಇನ್ನೂ ಇಂಪ್ರೂವ್ ಆದಮೇಲೆ ಇವ್ರದ್ದು ಹಂಗೆ ಇಂಪ್ರೂವ್ ಮಾಡಿಬಿಡಿ. ಚಾನಲ್ ನೇಮು ಟೆಕ್ ತಿಮ್ಮ ಅಂತ. ಇವಾಗ ಫ್ರೀಯಾಗಿ ಪ್ರಮೋಷನ್ ಕೊಡ್ತಾವನೆ, ಆಮೇಲೆ ದುಡ್ಡು ಕೇಳಿ ಪ್ರಮೋಷನ್ ತೊಗೊತಾನೆ. ಬರೋದಾ? ಬಾಯ್ ಬಾಯ್ ಬಾಯ್. ನಮ್ಮ ರಘು ಹೊರಟ, ನಾನು ಮನೆಗೆ ಹೊರಟಿದ್ದೀನಿ ಈಗ. ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.